ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಪುಸ್ತಕ ಮನೆ ಗ್ರಂಥಾಲಯದ ಉಳಿವಿಗೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಹಾಯಹಸ್ತ ನೀಡಲು ಮುಂದಾಗಬೇಕು ಎಂದು ಗ್ರಂಥಾಲಯದ ವ್ಯವಸ್ಥಾಪಕ ಟ್ರಸ್ಟಿ ಎಂ ಅಂಕೇಗೌಡ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 25-30 ವರ್ಷಗಳಿಂದ ಪುಸ್ತಕ ಮನೆಯನ್ನು ನಿರ್ವಹಿಸುತ್ತಾ ನಡೆಸುತ್ತಿದ್ದೇನೆ. ಗ್ರಂಥಾಲಯಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗಳು ಲಭಿಸಿವೆ ಎಂದರು. ಗ್ರಂಥಾಲಯಕ್ಕೆ ಹಲವು ಗಣ್ಯಮಾನ್ಯರು ಭೇಟಿ ನೀಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನಾಗರತ್ನಮ್ಮ ಅಧ್ಯಕ್ಷತೆಯಲ್ಲಿ ಆಗಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಗೌರವಿಸಿದ್ದಾರೆ ಎಂದು ಹೇಳಿದರು. ಗ್ರಂಥಾಲಯದಲ್ಲಿ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳಿದ್ದು, ನಿರ್ವಹಣೆ ಸಾಧ್ಯವಾಗದೆ 8 ಲಕ್ಷ ಪುಸ್ತಕಗಳು ನೆಲದ ಮೇಲೆ ಬಿದ್ದು ನೀರು, ಗೆದ್ದಲು ಸಮಸ್ಯೆಯಿಂದಾಗಿ ಹಾಳಾಗುತ್ತಿವೆ. ಆದ್ದರಿಂದ ಗ್ರಂಥಾಲಯದ ಕಟ್ಟಡ ಹಾಗೂ ಪುಸ್ತಕಗಳ ಸಮಗ್ರ ವರ್ಗೀಕರಣದ ಅವಶ್ಯಕತೆಯಾಗಿ ಸಹಾಯಹಸ್ತ ಚಾಚುವಂತೆ ಮನವಿ ಮಾಡಿದರು. ಸುಮಾರು 50 ವರ್ಷಗಳಿಂದ ನಾನು ಜಗತ್ತಿನ ಏನೇನು ಜ್ಞಾನ ಇದೆ ಅದನ್ನೆಲ್ಲ ಒಂದು ಕಡೆ ತರಬೇಕು. ನಮ್ಮ ಹಳ್ಳಿಗಾಡಿನ ಮಕ್ಕಳಿಗಾಗ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಗಾಗ್ಬೋದು, ಅಥವಾ ಇತರೆ ಯಾವುದೇ ಓದುಗರನ್ನು ಒಂದು ಸೃಷ್ಟಿ ಮಾಡಬೇಕು ಅಂತ ಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ ಪುಸ್ತಕಗಳನ್ನು ಗಂಟೆ ಕಲೆಕ್ಟ್ ಮಾಡಿದ್ದೆ. ಅದು ವಿಶ್ವ ದಾಖಲೆ ಆಗಿದೆ, ಲಿಮ್ಕೋ ಅವಾರ್ಡ್ ಆಗಿದೆ, ರಾಜ್ಯೋತ್ಸವ ಅವಾರ್ಡ್ ಆಗಿದೆ, ಎಲ್ಲ ಪ್ರಶಸ್ತಿಗಳು ಬಂದಿದೆ. ಬಹುಶಃ ಅದರಿಂದ ನನಗೆ ಯಾವುದೇ ತೃಪ್ತಿ ಸಿಕ್ಕಿಲ್ಲ. ಕಾರಣ ಏನು ಅಂದರೆ, ಅದು ಸಾರ್ವಜನಿಕರಿಗೆ ಯಾವತ್ತೂ ಅದು ಸಂದಾಯವಾಯ್ತದೆ, ಅವರಿಗೆ ಅನುಕೂಲ ಆಗುತ್ತೆ, ಆಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಸರ್ಕಾರ ನಿಮಗೆ ಏನು ಮಾಡಿಲ್ವ ಅಂತ ತಾವು ಕೇಳ್ಬೋದು. ಖಂಡಿತ ಮಾಡಿದೆ, ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ತಕ್ಕನಾಗಿ ಮಾಡಿಲ್ಲ. ಇನ್ನು 8 ಲಕ್ಷ ಪುಸ್ತಕಗಳು ನೆಲದ ಮೇಲೆ ಇದೆ. ನನ್ನ ಕರೀತಾರೆ, ಒಂದು ಹಾರ ಹಾಕ್ತಾರೆ, ಅದೇನೋ ಒಂದು 4 ಒಳ್ಳೆ ಮಾತು ಹೇಳ್ತಾರೆ, ಕಳಿಸ್ತಾರೆ. ಬಹುಶಃ ಸುಮಾರು ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳು ನೀರಿನಲ್ಲಿ ಬಿದ್ದು ಎಲ್ಲ ನೆಂದೋದು. 20 ಲಕ್ಷ ಪುಸ್ತಕಗಳು ಅಂದರೆ ನಿಮಗೆ ಗೊತ್ತಿರಬೇಕು. ಒಂದು ಸೆಂಟ್ರಲ್ ಲೈಬ್ರರಿಲಿ ಇರೋದು ಒಂದು 8-9 ಲಕ್ಷ ಇದೆ. ಒಂದೊಂದು ಲೈಬ್ರರಿಗಳಲ್ಲಿ, ಮಂಡ್ಯ ಲೈಬ್ರರಿ ನಿಮಗೆ 1-1.5 ಲಕ್ಷ ಇರ್ಬೋದು. ಇಷ್ಟನ್ನು ನಾವು ಗಂಡ ಹೆಂಡ್ತಿ ನಮ್ಮ ಮಗ 3 ಜನ ಮೇಂಟೈನ್ ಮಾಡ್ತಾಯಿದ್ದೀವಿ. ದಿನನಿತ್ಯ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ. ಇವನ್ನೆಲ್ಲನೂ ನಿರ್ವಹಿಸೋದು ನನಗೊಂದು ದೊಡ್ಡ ಆತಂಕ ಆಗಿದೆ. ಬಹುಶಃ ಇದು 20 ಲಕ್ಷ ಅಂತಂದರೆ ನಿಮಗೆ ಎಲ್ಲ ಭಾಷೆದು ಇದೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ. ಆಮೇಲೆ ಅಲ್ಲಿ ವಿಶೇಷ ಹಂಗಾದ್ರೆ ಏನಪ್ಪ ಇದೆ ಅಂದರೆ, ನಿಮಗೆ ಮಹಾತ್ಮ ಗಾಂಧೀಜಿ ಬಗ್ಗೆ 2.5 ಲಕ್ಷ ಇದೆ, ಭಗವದ್ಗೀತೆ ಬಗ್ಗೆ 2 ಲಕ್ಷ ಇದೆ. ನಿಮಗೆ ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದಂಥ ಕಾಲದಲ್ಲಿ ಇಲ್ಲಿ ಏನು ರಾಮಾಯಣ ಇದೆ ಅಂತ ಎಲ್ಲ ಸರ್ಚ್ ಮಾಡಿ ಒಂದು ಕಡೆ ತಂದು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಎಷ್ಟು ಇರ್ಬೋದು ರಾಮಾಯಣ ಅಂದರೆ ಒಂದು 20 ಹೇಳ್ತಾರೆ, 25 ಹೇಳ್ತಾರೆ. 3000 ರಾಮಾಯಣಗಳನ್ನು ಇಟ್ಟಿದ್ದೆ. ಬಹುಶಃ ಇದೊಂದು ತಿಳ್ಕೊಳ್ಳಿ, ಇದೊಂದು ದಾಖಲೆ ಅಂತ ಹೇಳಬೇಕು. 3000 ರಾಮಾಯಣ ಎಲ್ಲ ಕಡೆ ಸರ್ಚ್ ಮಾಡಿ ತಂದು ಅದನ್ನು ಓದುಗರಿಗೆ ಇಡಬೇಕಲ್ಲ, ಅದು ಅಷ್ಟು ಇದಿಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ, ಇವತ್ತಿನವರೆಗೆ, ನಾಳೆ ಏನೋ ಗೊತ್ತಿಲ್ಲ, ಅಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ, ಮೆಂಬರ್ಶಿಪ್ ಫೀಸ್ ಇಲ್ಲ. ಕಾರಣ ಏನಂದರೆ, ಎಷ್ಟೇ ತೊಂದರೆ ಬರಲಿ, ನಮ್ಮ ಮಕ್ಕಳುಗಳು 4 ಅಕ್ಷರ ಕಲಿಯೋ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದೀನಿ. ಈಗ ಅದು ನನಗೆ ಏನು ಉಳಿಸ್ಕೋಬೇಕು ಅಂತ, ಈಗ ನಿಮ್ಮ ಆಶ್ರಯ ಯಾತಕ್ಕೆ ಬೇಕು ಅಂತಂದರೆ, ಇದನ್ನು ಪ್ರಚಾರ ಮಾಡ್ದೇನೆ ಏನೂ ಆಗಲ್ಲ. ನಾನು ಅಲ್ಲಿ ಇದು ಕುಂತಿದ್ರೆ ಅದೇನೂ ಆಗಲ್ಲ. ಆದ್ದರಿಂದ ತಾವುಗಳೆಲ್ಲ ಇದೊಂದು ಒಂದು ವಿಶೇಷ ಲೇಖನ ಮಾಡಿ, ಇದು ನಾನು ಹಣ ಮಾಡೋ ಕೆಲಸಗಳೇ ಆದರೆ ನೋಡಿ, ಅಲ್ಲಿರ್ತಕ್ಕಂಥ ಬರೀ ಕಾಯಿನ್ಸನ್ನು 2 ಕೋಟಿ ಕೇಳಿದ್ರು. ಆ ಕಾಯಿನ್ಸನ್ನು 2 ಕೋಟಿ ಕೇಳಿದ್ರು. ನನಗೆ ದುಡ್ಡಿನ ಒಂದು ಇದಿಲ್ಲ, ಅದನ್ನು ಉಳಿಸ್ಬೇಕು, ಮುಂದೆ ತಲೆಮಾರ್ಗ ಅದನ್ನು ಸಾಗಿಸ್ಬೇಕು ಅನ್ನೋದು ಇದೆ. ದಯಮಾಡಿ ಎಲ್ಲ ಪತ್ರಿಕೆಗಳಲ್ಲೂ ಇದನ್ನು ಪ್ರಸಾರ ಮಾಡಿ, ಇದಕ್ಕೇನಾದರೂ ಒಂದು ಕಾಯಕಲ್ಪ ಆಗೋಂಗೆ ನೀವು ಏನಾದರೂ ಮಾಡ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ನಾನು ಬಂದಿದ್ದೀನಿ. ನಮ್ಮ ಏನು ಸರ್, ಬಿಲ್ಡಿಂಗ್ ಆಗಬೇಕು. ಇನ್ನು 8 ಲಕ್ಷ ಪುಸ್ತಕ ನೆಲದ ಮೇಲೆ ಇದೆ.